ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಸೃಷ್ಟಿಸಿದ ಸಮಸ್ಯೆ ಅಷ್ಟಿಷ್ಟಲ್ಲಪ್ಪ. ಸದ್ಯ ಸಿಲಿಂಡರ್ ಅಭಾವ ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಜನರಲ್ಲಿ ಒಂದು ರೀತಿಯ ಆತಂಕ ಮೂಡಿಸಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಅವರ ತಂಡ ಕೂಡ ರೆಡಿ ಆಗಿದೆ. ಸಂಬಂಧಪಟ್ಟ ಒಂದು ಸ್ಟೋರಿ ಇಲ್ಲಿದೆ. ಯುದ್ಧದ ಭೀತಿ ಹೆಚ್ಚಾಯಿತು. ಗ್ಯಾಸ್ ಬುಕಿಂಗ್, ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ. ಒಂದೆಡೆ ಅಡುಗೆ ಸಿಲಿಂಡರ್ ಅಭಾವವಿಲ್ಲದ ಕುರಿತು ಮಾಹಿತಿ ನೀಡುತ್ತಾ ಇರುವಂತಹ ಅಧಿಕಾರಿ, ಮತ್ತೊಂದು ಕಡೆಗೆ ಸಿಲಿಂಡರ್ಗಳು ಸಿಗುವುದಿಲ್ಲವೆಂಬ ಆತಂಕದಲ್ಲಿರುವಂತಹ ಜನರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ 35 ಗ್ಯಾಸ್ ಏಜೆನ್ಸಿಗಳಿದ್ದು 4,23,060 ಗೃಹ ಬಳಕೆ ಸಿಲಿಂಡರ್ಗಳು ಮತ್ತು 4,662 ಕಮರ್ಷಿಯಲ್ ಗ್ಯಾಸ್ ಕನೆಕ್ಷನ್ ಇದೆ. ಯುದ್ಧದ ಭೀತಿ ಹಾಗೂ ತಮಗೆ ಗ್ಯಾಸ್ ಸಿಗಲ್ಲ ಎಂಬ ಆತಂಕದಿಂದ ಗ್ಯಾಸ್ ಬುಕಿಂಗ್ ಹೆಚ್ಚಾಗ್ತಾನೆ ಇದ್ದಾವೆ. ಈ ಕೋಲಾರ ಜಿಲ್ಲೆಯಲ್ಲಿ 4,32,060 ಡೊಮೆಸ್ಟಿಕ್ ಗೃಹ ಬಳಕೆ ಗ್ಯಾಸ್ ಕನೆಕ್ಷನ್ ಇದೆ. 4,662 ಕಮರ್ಷಿಯಲ್ ಸಿಲಿಂಡರ್ ಕನೆಕ್ಷನ್ ಇದೆ ಟೋಟಲ್ ಜಿಲ್ಲೆ. ಇಷ್ಟು 32 ಏಜೆನ್ಸಿಯಿಂದ ಇಷ್ಟು ಕನೆಕ್ಷನ್ ಇದೆ. ಇದರಲ್ಲಿ ಈಗ ಪ್ರಸ್ತುತ ಗ್ಯಾಸ್ ಅಭಾವ ಇದೆ ಅಂದ್ಬಿಟ್ಟು ಜನಗಳಲ್ಲಿ ಒಂದು ತಪ್ಪು ಗ್ರಹಿಕೆಯಾಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತದೆ. ನಮಗೆ ನಿನ್ನೆ ಸಂಜೆಗೆ 48,188 ಗ್ರಾಹಕರು ಗ್ಯಾಸ್ ಕೋರಿ ನೋಂದಾಯಿಸಿಕೊಂಡಿದ್ದಾರೆ. ಗ್ಯಾಸ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಗಳ ಮೇಲೆ ದಾಳಿಯನ್ನು ನಡೆಸಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅಭಾವದಿಂದ, ಯುದ್ಧದಿಂದ ನಮ್ಗೆ ಗ್ಯಾಸ್ ಸಿಗಲ್ವೇನೋ ಅನ್ನೋ ಒಂದು ಮನೋದೃಷ್ಟಿಯಿಂದ ಅವರ ಆತಂಕದಿಂದ ಏನ್ ಮಾಡ್ತಿದ್ದಾರೆ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಮಾಡಿದವ್ರಿಗೂ ಸುದ ಏನು ಗ್ಯಾಸ್ ನಮಗೆ ತರ್ತಾ ಇದ್ದೀವಿ ಅದರಲ್ಲಿ ಪಿಪೋ ಸಿಸ್ಟಮ್ ಅಲ್ಲಿ ಗ್ಯಾಸ್ ಕೊಡ್ತಾ ಇದೆ. ಯಾರು ಮೊದಲು ಬುಕ್ ಮಾಡಿರ್ತಾರೆ ಅವರಿಗೆ ಮೊದಲು ಗ್ಯಾಸ್ ಹೋಗ್ತಾ ಇದೆ, ಪಿಪೋ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದೆ. ಇಂತಹ ಸಮಸ್ಯೆ ಕೊಲ್ಲಿ ಯುದ್ಧದ ಬಿಸಿ ಜನರ ಬದುಕಿಗೆ ಕೊಳ್ಳಿ ಇಟ್ಟಿರುವುದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಗೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಅಂತವರಿಗೆ ಸರಿಯಾಗಿ ಕಜ್ಜಾಯವನ್ನು ನೀಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಸೃಷ್ಟಿಸಿದ ಸಮಸ್ಯೆ ಅಷ್ಟಿಷ್ಟಲ್ಲಪ್ಪ. ಸದ್ಯ ಸಿಲಿಂಡರ್ ಅಭಾವ ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಜನರಲ್ಲಿ ಒಂದು ರೀತಿಯ ಆತಂಕ ಮೂಡಿಸಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಅವರ ತಂಡ ಕೂಡ ರೆಡಿ ಆಗಿದೆ. ಸಂಬಂಧಪಟ್ಟ ಒಂದು ಸ್ಟೋರಿ ಇಲ್ಲಿದೆ. ಯುದ್ಧದ ಭೀತಿ ಹೆಚ್ಚಾಯಿತು. ಗ್ಯಾಸ್ ಬುಕಿಂಗ್, ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ. ಒಂದೆಡೆ ಅಡುಗೆ ಸಿಲಿಂಡರ್ ಅಭಾವವಿಲ್ಲದ ಕುರಿತು ಮಾಹಿತಿ ನೀಡುತ್ತಾ ಇರುವಂತಹ ಅಧಿಕಾರಿ, ಮತ್ತೊಂದು ಕಡೆಗೆ ಸಿಲಿಂಡರ್ಗಳು ಸಿಗುವುದಿಲ್ಲವೆಂಬ ಆತಂಕದಲ್ಲಿರುವಂತಹ ಜನರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ 35 ಗ್ಯಾಸ್ ಏಜೆನ್ಸಿಗಳಿದ್ದು 4,23,060 ಗೃಹ ಬಳಕೆ ಸಿಲಿಂಡರ್ಗಳು ಮತ್ತು 4,662 ಕಮರ್ಷಿಯಲ್ ಗ್ಯಾಸ್ ಕನೆಕ್ಷನ್ ಇದೆ. ಯುದ್ಧದ ಭೀತಿ ಹಾಗೂ ತಮಗೆ ಗ್ಯಾಸ್ ಸಿಗಲ್ಲ ಎಂಬ ಆತಂಕದಿಂದ ಗ್ಯಾಸ್ ಬುಕಿಂಗ್ ಹೆಚ್ಚಾಗ್ತಾನೆ ಇದ್ದಾವೆ. ಈ ಕೋಲಾರ ಜಿಲ್ಲೆಯಲ್ಲಿ 4,32,060 ಡೊಮೆಸ್ಟಿಕ್ ಗೃಹ ಬಳಕೆ ಗ್ಯಾಸ್ ಕನೆಕ್ಷನ್ ಇದೆ. 4,662 ಕಮರ್ಷಿಯಲ್ ಸಿಲಿಂಡರ್ ಕನೆಕ್ಷನ್ ಇದೆ ಟೋಟಲ್ ಜಿಲ್ಲೆ. ಇಷ್ಟು 32 ಏಜೆನ್ಸಿಯಿಂದ ಇಷ್ಟು ಕನೆಕ್ಷನ್ ಇದೆ. ಇದರಲ್ಲಿ ಈಗ ಪ್ರಸ್ತುತ ಗ್ಯಾಸ್ ಅಭಾವ ಇದೆ ಅಂದ್ಬಿಟ್ಟು ಜನಗಳಲ್ಲಿ ಒಂದು ತಪ್ಪು ಗ್ರಹಿಕೆಯಾಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತದೆ. ನಮಗೆ ನಿನ್ನೆ ಸಂಜೆಗೆ 48,188 ಗ್ರಾಹಕರು ಗ್ಯಾಸ್ ಕೋರಿ
ಮುಂದುವರಿಸಿಕೊಂಡಿದ್ದಾರೆ. ಗ್ಯಾಸ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಗಳ ಮೇಲೆ ದಾಳಿಯನ್ನು ನಡೆಸಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅಭಾವದಿಂದ ಯುದ್ಧದಿಂದ ನಮ್ಗೆ ಗ್ಯಾಸ್ ಸಿಗಲ್ವೇನೋ ಅನ್ನೋ ಒಂದು ಮನೋದೃಷ್ಟಿಯಿಂದ ಅವರ ಆತಂಕದಿಂದ ಏನ್ ಮಾಡ್ತಿದ್ದಾರೆ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಮಾಡಿದವ್ರಿಗೂ ಸುದ ಏನು ಗ್ಯಾಸ್ ನಮಗೆ ತರ್ತಾ ಇದ್ದೀವಿ ಅದರಲ್ಲಿ ಪಿಪೋ ಸಿಸ್ಟಮ್ ಅಲ್ಲಿ ಗ್ಯಾಸ್ ಕೊಡ್ತಾ ಇದೆ. ಯಾರು ಮೊದಲು ಬುಕ್ ಮಾಡಿರ್ತಾರೆ ಅವರಿಗೆ ಮೊದಲು ಗ್ಯಾಸ್ ಹೋಗ್ತಾ ಇದೆ, ಪಿಪೋ ಸಿಸ್ಟಮ್ ಅಲ್ಲಿ ಕೊಡ್ತಾರೆ. ಇಂತಹ ಸಮಸ್ಯೆ ಕೊಲ್ಲಿ ಯುದ್ಧದ ಬಿಸಿ ಜನರ ಬದುಕಿಗೆ ಕೊಳ್ಳಿ ಇಟ್ಟಿರುವುದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಗೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಅಂತವರಿಗೆ ಸರಿಯಾಗಿ ಕಜ್ಜಾಯವನ್ನು ನೀಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಸೃಷ್ಟಿಸಿದ ಸಮಸ್ಯೆ ಅಷ್ಟಿಷ್ಟಲ್ಲಪ್ಪ. ಸದ್ಯ ಸಿಲಿಂಡರ್ ಅಭಾವ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಜನರಲ್ಲಿ ಒಂದು ರೀತಿಯ ಆತಂಕ ಮೂಡಿಸಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಅವರ ತಂಡ ಕೂಡ ರೆಡಿ ಆಗಿದೆ. ಸಂಬಂಧಪಟ್ಟಂತ ಒಂದು ಸ್ಟೋರಿ ಇಲ್ಲಿದೆ. ಯುದ್ಧದ ಭೀತಿ ಹೆಚ್ಚಾಯಿತು ಗ್ಯಾಸ್ ಬುಕಿಂಗ್. ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ. ಒಂದೆಡೆ ಅಡುಗೆ ಸಿಲಿಂಡರ್ ಅಭಾವವಿಲ್ಲದ ಕುರಿತು ಮಾಹಿತಿ ನೀಡುತ್ತಾ ಇರುವಂತಹ ಅಧಿಕಾರಿ, ಮತ್ತೊಂದು ಕಡೆಗೆ ಸಿಲಿಂಡರ್ಗಳು ಸಿಗುವುದಿಲ್ಲವೆಂಬ ಆತಂಕದಲ್ಲಿರುವಂತಹ ಜನರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ 35 ಗ್ಯಾಸ್ ಏಜೆನ್ಸಿಗಳಿದ್ದು 4,23,060 ಗೃಹ ಬಳಕೆ ಸಿಲಿಂಡರ್ಗಳು ಮತ್ತು 4,662 ಕಮರ್ಷಿಯಲ್ ಗ್ಯಾಸ್ ಕನೆಕ್ಷನ್ ಇದೆ. ಯುದ್ಧದ ಭೀತಿ ಹಾಗೂ ತಮಗೆ ಗ್ಯಾಸ್ ಸಿಗಲ್ಲ ಎಂಬ ಆತಂಕದಿಂದ ಗ್ಯಾಸ್ ಬುಕಿಂಗ್ ಹೆಚ್ಚಾಗ್ತಾನೆ ಇದ್ದಾವೆ. ಈ ಕೋಲಾರ ಜಿಲ್ಲೆಯಲ್ಲಿ 4,32,060 ಡೊಮೆಸ್ಟಿಕ್ ಗೃಹ ಬಳಕೆ ಗ್ಯಾಸ್ ಕನೆಕ್ಷನ್ ಇದೆ. 4,662 ಕಮರ್ಷಿಯಲ್ ಸಿಲಿಂಡರ್ ಕನೆಕ್ಷನ್ ಇದೆ ಟೋಟಲ್ ಜಿಲ್ಲೆ. ಈ ಇಷ್ಟು 32 ಏಜೆನ್ಸಿಯಿಂದ ಇಷ್ಟು ಕನೆಕ್ಷನ್ ಇದೆ. ಇದರಲ್ಲಿ ಈಗ ಪ್ರಸ್ತುತ ಗ್ಯಾಸ್ ಅಭಾವ ಇದೆ ಅಂದ್ಬಿಟ್ಟು ಜನಗಳಲ್ಲಿ ಒಂದು ತಪ್ಪು ಗ್ರಹಿಕೆಯಾಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತದೆ. ನಮಗೆ ನಿನ್ನೆ ಸಂಜೆಗೆ 48,188 ಗ್ರಾಹಕರು ಗ್ಯಾಸ್ ಕೋರಿ ಮುಂದುವರಿಸಿಕೊಂಡಿದ್ದಾರೆ. ಗ್ಯಾಸ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಗಳ ಮೇಲೆ ದಾಳಿಯನ್ನು ನಡೆಸಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅಭಾವದಿಂದ ಯುದ್ಧದಿಂದ ನಮ್ಗೆ ಗ್ಯಾಸ್ ಸಿಗಲ್ವೇನೋ ಅನ್ನೋ ಒಂದು ಮನೋದೃಷ್ಟಿಯಿಂದ ಅವರ ಆತಂಕದಿಂದ ಏನ್ ಮಾಡ್ತಿದ್ದಾರೆ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಮಾಡಿದವ್ರಿಗೂ ಸುದ ಏನು ಗ್ಯಾಸ್ ನಮಗೆ ತರ್ತಾ ಇದ್ದೀವಿ ಅದರಲ್ಲಿ ಪಿಪೋ ಸಿಸ್ಟಮ್ ಅಲ್ಲಿ ಗ್ಯಾಸ್ ಕೊಡ್ತಾ ಇದೆ. ಯಾರು ಮೊದಲು ಬುಕ್ ಮಾಡಿರ್ತಾರೆ ಅವರಿಗೆ ಮೊದಲು ಗ್ಯಾಸ್ ಹೋಗ್ತಾ ಇದೆ, ಪಿಪೋ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದೆ. ಇಂತಹ ಸಮಸ್ಯೆ ಕೊಲ್ಲಿ ಯುದ್ಧದ ಬಿಸಿ ಜನರ ಬದುಕಿಗೆ ಕೊಳ್ಳಿ ಇಟ್ಟಿರುವುದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಗೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಅಂತವರಿಗೆ ಸರಿಯಾಗಿ ಕಜ್ಜಾಯವನ್ನು ನೀಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಸೃಷ್ಟಿಸಿದ ಸಮಸ್ಯೆ ಅಷ್ಟಿಷ್ಟಲ್ಲಪ್ಪ. ಸದ್ಯ ಸಿಲಿಂಡರ್ ಅಭಾವ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಜನರಲ್ಲಿ ಒಂದು ರೀತಿಯ ಆತಂಕ ಮೂಡಿಸಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಅವರ ತಂಡ ಕೂಡ ರೆಡಿ ಆಗಿದೆ. ಸಂಬಂಧಪಟ್ಟಂತ ಒಂದು ಸ್ಟೋರಿ ಇಲ್ಲಿದೆ. ಯುದ್ಧದ ಭೀತಿ ಹೆಚ್ಚಾಯಿತು ಗ್ಯಾಸ್ ಬುಕಿಂಗ್. ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ. ಒಂದೆಡೆ ಅಡುಗೆ ಸಿಲಿಂಡರ್ ಅಭಾವವಿಲ್ಲದ ಕುರಿತು ಮಾಹಿತಿ ನೀಡುತ್ತಾ ಇರುವಂತಹ ಅಧಿಕಾರಿ,
ಮತ್ತೊಂದು ಕಡೆಗೆ ಸಿಲಿಂಡರ್ಗಳು ಸಿಗುವುದಿಲ್ಲವೆಂಬ ಆತಂಕದಲ್ಲಿರುವಂತಹ ಜನರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ 35 ಗ್ಯಾಸ್ ಏಜೆನ್ಸಿಗಳಿದ್ದು 4,23,060 ಗೃಹ ಬಳಕೆ ಸಿಲಿಂಡರ್ಗಳು ಮತ್ತು 4,662 ಕಮರ್ಷಿಯಲ್ ಗ್ಯಾಸ್ ಕನೆಕ್ಷನ್ ಇದೆ. ಯುದ್ಧದ ಭೀತಿ ಹಾಗೂ ತಮಗೆ ಗ್ಯಾಸ್ ಸಿಗಲ್ಲ ಎಂಬ ಆತಂಕದಿಂದ ಗ್ಯಾಸ್ ಬುಕಿಂಗ್ ಹೆಚ್ಚಾಗ್ತಾನೆ ಇದ್ದಾವೆ. ಈ ಕೋಲಾರ ಜಿಲ್ಲೆಯಲ್ಲಿ 4,32,060 ಡೊಮೆಸ್ಟಿಕ್ ಗೃಹ ಬಳಕೆ ಗ್ಯಾಸ್ ಕನೆಕ್ಷನ್ ಇದೆ. 4,662 ಕಮರ್ಷಿಯಲ್ ಸಿಲಿಂಡರ್ ಕನೆಕ್ಷನ್ ಇದೆ ಟೋಟಲ್ ಜಿಲ್ಲೆ. ಈ ಇಷ್ಟು 32 ಏಜೆನ್ಸಿಯಿಂದ ಇಷ್ಟು ಕನೆಕ್ಷನ್ ಇದೆ. ಇದರೊಳಗೆ ಈಗ ಪ್ರಸ್ತುತ ಗ್ಯಾಸ್ ಅಭಾವ ಇದೆ ಅಂದ್ಬಿಟ್ಟು ಜನಗಳಲ್ಲಿ ಒಂದು ತಪ್ಪು ಗ್ರಹಿಕೆಯಾಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತದೆ. ನಮಗೆ ನಿನ್ನೆ ಸಂಜೆಗೆ 48,188 ಗ್ರಾಹಕರು ಗ್ಯಾಸ್ ಕೋರಿ ನೋಂದಾಯಿಸಿಕೊಂಡಿದ್ದಾರೆ. ಗ್ಯಾಸ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಗಳ ಮೇಲೆ ದಾಳಿಯನ್ನು ನಡೆಸಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅಭಾವದಿಂದ ಯುದ್ಧದಿಂದ ನಮ್ಗೆ ಗ್ಯಾಸ್ ಸಿಗಲ್ವೇನೋ ಅನ್ನೋ ಒಂದು ಮನೋದೃಷ್ಟಿಯಿಂದ ಅವರ ಆತಂಕದಿಂದ ಏನ್ ಮಾಡ್ತಿದ್ರೆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಮಾಡಿದವ್ರಿಗೂ ಸುಧಾ ಏನು ಗ್ಯಾಸ್ ನಮಗೆ ತರ್ತಾ ಇದ್ದೀವಿ ಅದರಲ್ಲಿ ಪಿಪೋ ಸಿಸ್ಟಮ್ ಅಲ್ಲಿ ಗ್ಯಾಸ್ ಕೊಡ್ತಾ ಇದೆ. ಯಾರು ಮೊದಲು ಬುಕ್ ಮಾಡ್ತಾರೆ ಅವರಿಗೆ ಮೊದಲು ಗ್ಯಾಸ್ ಹೋಗ್ತಾ ಇದೆ, ಪಿಪೋ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದೆ. ಇಂತಹ ಸಮಸ್ಯೆ ಕೊಲ್ಲಿ ಯುದ್ಧದ ಬಿಸಿ ಜನರ ಬದುಕಿಗೆ ಕೊಳ್ಳಿ ಇಟ್ಟಿರುವುದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಗೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಅಂತವರಿಗೆ ಸರಿಯಾಗಿ ಕಜ್ಜಾಯವನ್ನು ನೀಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.